ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಲ್ಲುಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರೋಹಿಣಿ ಪುಟ್ಟರಾಜು, ಕಿರಕುಂದ ಗ್ರಾಮದ 407/1 ಸರ್ವೆ ನಂಬರಿನಲ್ಲಿ 1.18 ಕುಂಟೆ ಜಮೀನಿದ್ದು, ಇದರಲ್ಲಿ ಉಮಾ ಎಂಬ ಮಹಿಳೆಗೆ ಸೇರಿದ 2 ಕುಂಟೆ ಸ್ವಂತ ಜಮೀನು ಇರುತ್ತದೆ. ಉಮಾ ಅವರಿಗೆ ಸೇರಿದ ಜಮೀನಿನಲ್ಲಿ ಅಕ್ರಮವಾಗಿ ಬೇರೊಬ್ಬರು ಫ್ಲೋರ್ ಮಿಲ್ ಹಾಗೂ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕಂದಾಯ ಇಲಾಖೆಗೆ ಸೇರಿದ್ದರೂ ಗ್ರಾಮ ಪಂಚಾಯಿತಿ ವಿದ್ಯುತ್ ಸಂಪರ್ಕ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದು, ಇದು ಕಾನೂನು ಬಾಹಿರವಾಗಿದೆ ಎಂದರು. ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಬೇಕಾದರೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಅನುಮತಿಯನ್ನು ತೆಗೆದುಕೊಳ್ಳಬೇಕು. ಆದರೆ ಗ್ರಾಮ ಪಂಚಾಯಿತಿಯವರು ಹೇಗೆ ಅನುಮತಿ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು. ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ಚೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸಂಪರ್ಕ ನೀಡಿದ್ದಾರೆ. ಇದು ಅಕ್ರಮವಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಸಂಪರ್ಕವನ್ನು ರದ್ದು ಮಾಡಬೇಕು. ಅಕ್ರಮವಾಗಿ ಪರವಾನಗಿ ನೀಡಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಹಾಗೂ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನನ್ನ ಹೆಸರು ರೋಹಿಣಿ ಪುಟ್ಟರಾಜು, ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು. ಮಲ್ಲುಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಿರಗುಂದ ಗ್ರಾಮದಲ್ಲಿ ಸರ್ವೆ ನಂಬರ್ 407/1ರಲ್ಲಿ 1 ಎಕರೆ 18 ಕುಂಟೆ ರೆವಿನ್ಯೂ ಇಲಾಖೆಗೆ ಬರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅನುಮತಿ ನೀಡಿರ್ತಾರೆ ಫ್ಲೋರ್ ಆ್ಯಂಡ್ ಹಲ್ಲರ್ ಮಿಷಿನ್ಗೆ. ಸರ್ವೆ ನಂಬರ್ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅದು ಬರೋದಿಲ್ಲ. ಅದು ರೆವಿನ್ಯೂ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರುತ್ತೆ. ಇದರ ದಾಖಲಾತಿಗಳನ್ನ ಯಾವುದೇ ಪರಿಶೀಲಿಸದೆ ಚೆಸ್ಕಾಂ ಅಧಿಕಾರಿಗಳು ಇದಕ್ಕೆ ವಿದ್ಯುತ್ ಸಂಪರ್ಕವನ್ನು ನೀಡಿರ್ತಾರೆ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯವರಿಗೆ ಬರೀ ಗ್ರಾಮಠಾಣ ಜಾಗಕ್ಕೆ ಮಾತ್ರ ಗ್ರಾಮಠಾಣ ಜಾಗಕ್ಕೆ ಮಾತ್ರ ಅನುಮತಿ ಕೊಡೋಕ್ಕೆ ಪರ್ಮಿಷನ್ ಇರೋದ್ರಿಂದ ಸರ್ವೆ ನಂಬರ್ಗೆ ಅನುಮತಿ ಕೊಡೋಕ್ಕೆ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ PDO ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾನು ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಂತರ ನೊಂದ ಮಹಿಳೆ ಉಮಾ ಮಾತನಾಡಿ, ನಾನು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ. ನಮ್ಮ ಜಾಗದಲ್ಲಿ ಬೇರೊಬ್ಬರು ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಮಾವ ಅವರಿಗೆ ಸೇರಿದ ಜಾಗವಾಗಿದ್ದು, ಇದು ನಮ್ಮ ಭಾಗಕ್ಕೆ ಬರುತ್ತದೆ. ಆದ್ದರಿಂದ ನಮಗೆ ಸೇರಿದ ಜಾಗವನ್ನ ಬಿಡಿಸಿಕೊಡಿ ಎಂದು ಅಳಲು ತೋಡಿಕೊಂಡರು. ಜಾಗ ನಮ್ದು ಸರ್, ನಮ್ಮ ಮಾವಂದು ನಮ್ದು ಜಾಗ. ಬೇರೆಯವರು ಮನೆ ಕಟ್ಕೊಂಡಿದ್ರೆ ನಮ್ಮ ಜಾಗ ನಮ್ದು ಬಿಡಿಸ್ಕೊಡಿ ಸರ್. ನಮ್ಮ ಮಾವನ ಸತ್ತು ಸರ್, ನಮ್ಮ ಮಾವನ ಸತ್ತು ಜಾಗ ಮನೆ ಕಟ್ಕೊಂಡವ್ರೆ. ಆ ಜಾಗ ಬಿಡಿಸ್ಕೊಡಿ ಸಾಕು. ಅದು ಇತ್ತ ಜಾಗ ಸರ್. ಈಗ ನಮ್ಮ ಜಾಗ ನಮ್ಗೆ ಬಿಡಿಸ್ಕೊಡಿ ಸರ್ ಸಾಕು. ಅವ್ರು ಏನು ಹೇಳ್ತಾರೆ ಕೇಳಿಲ್ಲ ಸರ್. 1 ಸಲ ಅಲ್ಲ 2 ಸಲ ಓದಿ ಅವ್ರು ಯಾವುದಕ್ಕೂ ಅನುಮತಿ ನಂಗೆ ಕೊಟ್ಟಿಲ್ಲ ಅವರು. ಕುಮಾರ್, CTV ನ್ಯೂಸ್, ನಂಜನಗೂಡು.